ಗ್ಯಾಸ್ ಟ್ರಬಲ್ನಿಂದಾಗಿ ಹೋಟೆಲ್ಗಳು ಬಂದ್ ಆಗಿದ್ದು ಮೀನು ಖರೀದಿಯಲ್ಲಿ ಕುಸಿತ ಕಂಡಿದೆ. ಮೀನು ಮಾರಾಟ ಕುಸಿತದಿಂದ ಮಾಲೀಕರು ಕಂಗಾಲಾಗಿದ್ದಾರೆ. ಮಲ್ಪೆಯಿಂದ ಕೇರಳಕ್ಕೆ ನಿತ್ಯವೂ ಕೋಟ್ಯಾಂತರ ಮೌಲ್ಯದ ಮೀನು ಸಾಗಾಟ ಆಗುತ್ತೆ. ಕೇರಳದಲ್ಲೂ ಹೋಟೆಲ್ಗಳು ಬಂದ್ ಆಗಿದ್ದು ಮೀನು ಸರಬರಾಜಿನಲ್ಲೇ ಇಳಿಕೆಯಾಗಿದೆ. ಮೀನು ವ್ಯಾಪಾರ ಇಳಿಕೆಯಿಂದ ಮೀನುಗಾರರಿಗೆ ಮತ್ತಷ್ಟು ಆತಂಕ ಎದುರಾಗಿದೆ. ಪ್ರತಿ ಕೆಜಿ ಮೀನಿನ ದರದಲ್ಲಿ 100 ರಿಂದ 200 ರೂಪಾಯಿ ಇಳಿಕೆಯಾಗಿದೆ. ಮಲ್ಪೆಯಲ್ಲಿ ಏಷ್ಯಾದ ಅತಿ ದೊಡ್ಡ ಮೀನುಗಾರಿಕಾ ಬಂದರು ಇದೆ. ಮೀನು ಸಾಗಾಟ ಆಗದೆ ಈಗ ಮೀನುಗಾರರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಪ್ರತಿ ಮೀನಿಗೂ ಕೆಜಿಯಲ್ಲಿ 100 ರಿಂದ 200 ರೂಪಾಯಿ ಕಮ್ಮಿಯಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸರಬರಾಜು ನಿಂತ ನಂತರ ಹೋಟೆಲ್ ಉದ್ಯಮ ಅನ್ನುವಂಥದ್ದು ಸಂಪೂರ್ಣ ಕುಸಿತ ಆಗಿದೆ. ಯಾವಾಗ ಹೋಟೆಲ್ ಉದ್ಯಮ ಕುಸಿತ ಆಯಿತೋ ಅಲ್ಲಿಗೆ ಒಟ್ಟು ಮಾರುಕಟ್ಟೆಯ ಮೇಲೆ ಅದರ ಪರಿಣಾಮ ಆಗ್ತಾ ಇರುವಂಥದ್ದು. ನಾನು ಉಡುಪಿಯ ಒಂದು ಪ್ರಸಿದ್ಧ ಮೀನು ಮಾರುಕಟ್ಟೆಯಲ್ಲಿ ಇದ್ದೇನೆ. ಇಲ್ಲಿ ತಾಜಾ ಮೀನುಗಳೇನು ಕಾಣ್ತಾ ಇದೆ, ಈ ತಾಜಾ ಮೀನಿನ ಹಿಂದೆ ಒಂದು ದುರಂತ ಕತೆ ಇದೆ ಅಂತಲೇ ಹೇಳಬೇಕು. ಇವೆಲ್ಲ ಹೋಟೆಲ್ಗಳಿಗೆ ಮಾರಾಟ ಆಗಬೇಕಾದಂತಹ ಮೀನುಗಳು. ಆದರೆ ಹೋಟೆಲ್ ಬಂದ್ ಆದ ನಂತರ ಯಾವುದೇ ಮೀನು ಕೂಡ ಹೋಗ್ತಾ ಇಲ್ಲ, ವಿಕ್ರಯ ಆಗ್ತಾ ಇಲ್ಲ. ಇದರ ಪರಿಣಾಮ ಮಾರುಕಟ್ಟೆಯ ಮೇಲೆ ಆಗಿರುವಂಥದ್ದು. ಪ್ರತಿಯೊಂದು ಮೀನಿನ ದರದಲ್ಲಿ ಪ್ರತಿ ಕೆಜಿಗೆ 100 ರಿಂದ 200 ರೂಪಾಯಿವರೆಗೆ ದರ ಇಳಿಕೆ ಆಗಿದೆ. ಇದು ಸಾಮಾನ್ಯ ಗ್ರಾಹಕರು ತಿನ್ನುವ ಅಥವಾ ಬಳಸುವ ಮೀನುಗಳಲ್ಲ. ಹೋಟೆಲಿಗೆ ಅಂತಲೇ ಎಸ್ಪೆಷಲಿ ಹೋಗುವಂಥ ಮೀನುಗಳೇ ಸಾಕಷ್ಟಿವೆ ಇದರಲ್ಲಿ. ಸೊ ಸಾಮಾನ್ಯ ಗ್ರಾಹಕರಿಗೆ ಸ್ವಲ್ಪ ಅನುಕೂಲ ಆಗಿರ್ಬೋದು. ಆದರೆ ಹೋಟೆಲಿಗೆ ಮೀನು ಹೋಗದ ಕಾರಣ ಈ ಒಟ್ಟು ಮೀನು ಮಾರುಕಟ್ಟೆಯ ಮೇಲೆ ಇದರ ಗಂಭೀರ ಪರಿಣಾಮ ಆಗಿದೆ. ಮೀನು ಮಾರುಕಟ್ಟೆಗಳು ಈ ಹೊತ್ತಿಗೆ ಹೋಟೆಲ್ ಮಾಲಕರಿಂದ ತುಂಬಿ ತುಳುಕ್ತಾ ಇದ್ದವು. ಆದರೆ ಮನೆಗೆ ಬಳಕೆಗೆ ಹೋಗೋದು ಬಿಟ್ಟರೆ ಹೋಟೆಲ್ ಬಳಕೆಗೆ ಯಾವುದೇ ಮೀನುಗಳು ಹೋಗದೇ ಇರುವುದರಿಂದ ಅದು ಯಾವುದೇ ಮೀನು ನಾವು ತಗೋಬೋದು. ಅಂಜಲ್ ಮೀನು ಇರ್ಬೋದು, ಅಥವಾ ಬೂತಾಯಿ ಮೀನು ಇರ್ಬೋದು, ಅಥವಾ ಮುರು ಮೀನು ಇರ್ಬೋದು, ಡಿಸ್ಕೋ ಮೀನು ಇರ್ಬೋದು. ಪ್ರತಿಯೊಂದು ಮೀನಿನ ದರದಲ್ಲಿ 300-400 ರೂಪಾಯಿ ಇದ್ದ ಮೀನಿನ ದರ 200-250 ಹೀಗೆ ಪ್ರತಿ ಕೆಜಿಗೆ 50-100-150 ರೂಪಾಯಿವರೆಗೆ ಇಳಿಕೆ ಆಗಿರುವಂಥದ್ದು. ಇದು ಒಟ್ಟು ಮೀನು ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರಿದೆ. ಅದರ ಜೊತೆಗೆ ಕೇರಳಕ್ಕೆ ಇಲ್ಲಿಂದ ಹೋಗ್ತಾ ಇದ್ದ ಮೀನು, ಅಲ್ಲಿಯ ಹೋಟೆಲ್ಗಳಿಗೆ ಹೋಗ್ತಾ ಇದ್ದ ಮೀನು ಕೂಡ ಈಗ ಹೋಗೋದು ನಿಂತ ನಂತರ ಆ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿ ಕಾಡ್ತಾ ಇದೆ. ಮತ್ತೆ ಕಮರ್ಷಿಯಲ್ ಅಡುಗೆ ಅನಿಲಗಳು ಬರಬೇಕು, ಹೋಟೆಲ್ಗಳು ತೆರಿಬೇಕು, ಹೋಟೆಲ್ಗಳಲ್ಲಿ ವ್ಯಾಪಾರ ಆಗಬೇಕು. ಆಗ ಇಲ್ಲಿನ ಮೀನು ಮತ್ತೆ ಆ ಮಾರುಕಟ್ಟೆ ಚಿಗುರುತ್ತೆ. ಇಲ್ಲಿನ ಮೀನುಗಾರ ಮಹಿಳೆಯರಿಗೆ ಒಂದಿಷ್ಟು ಲಾಭ ಕಾಣೋದಕ್ಕೆ ಸಾಧ್ಯ ಇದೆ. ಅವರನ್ನು ಮಾತನಾಡಿಸೋಣ, ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹಿರಿಯ ಮೀನುಗಾರಿಕಾ ಮುಖಂಡರಾಗಿರುವಂತಹ ಬೇಬಿ ಅಕ್ಕ ನಮ್ಮ ಜೊತೆಗಿದ್ದಾರೆ. ಹೇಗೆ ಈಗ ಹೋಟೆಲ್ನ ವ್ಯಾಪಾರವೇ ಇಲ್ಲ ಅಂತ ಆಗಿದೆ, ನಿಮ್ಮಲ್ಲಿ ಯಾವಾಗಲೂ ಹೋಗುವ ಮೀನಿಗೆ ಹೋಗ್ತಾ ಇಲ್ಲ, ರೇಟ್ ಎಲ್ಲ ಎಷ್ಟಿತ್ತು, ಎಷ್ಟಾಗಿದೆ, ಏನೆಲ್ಲ ತೊಂದರೆ ಆಗ್ತಾ ಇದೆ ನಿಮಗೆ? ಇದರಲ್ಲಿ ಈಗ 100 ರೂಪಾಯಿ ಕಮ್ಮಿ ಆಯಿತು, ಒಂದು 50 ರೂಪಾಯಿ ಕಮ್ಮಿ ಆಗ್ತಿದೆ. ಕೆಲ ಸಣ್ಣ ಮೀನಲ್ಲಿ ಒಂದು 20 ಈಗ ಆಗ್ತದೆ. ಆದರೆ ಕಮ್ಮಿ ಆದರೆ ಅಡ್ಡಿಲ್ಲ. ನಾವು ಈಗ ತುಂಬ ತರೋದು, ಸ್ವಲ್ಪ ತರೋದು ಇಲ್ಲಿ ವ್ಯಾಪಾರನೇ ಆಗೋದಿಲ್ಲ. ಹೋಟ್ಲಿದವರು ಬಂದರೆ ನಮಗೆ ಮೀನಿಗೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕಲ್ದವರು ಬಂದು ಸ್ವಲ್ಪ ಎಲ್ಲೆಲ್ಲ ಮೀನು ತಗೊಂಡು ಹೋಗ್ತಾರೆ. ಇಲ್ಲಿ ಬರೋದು ಹೋಟ್ಲಿದವ್ರು ಜಾಸ್ತಿ. ಆದರೆ ಇಲ್ಲಿ ಬರೋದು ನಮಗೆ ಮೇಯ್ನ್ ಹೋಟ್ಲಿದವ್ರು ಬೇಕು. ಇಡೀ ಉಡುಪಿ ಜಿಲ್ಲೆಯಲ್ಲಿ ತುಂಬ ಹೋಟ್ಲುಂಟು. ಬಂದವರು ಇಲ್ಲಿ ಐಟಕ್ ಮಾರ್ಕೆಟಲ್ಲಿ ವ್ಯಾಪಾರ ಮಾಡಿ ಹೋಗ್ತಾರೆ. ಅದರಲ್ಲಿ ನಮಗೆ ತುಂಬ ತೊಂದರೆ. ಈಗ ಏನಾಯ್ತು, ಬೇಗ ನಮಗೆ ಅವರಿಗೆ ಒಂದು ಸಹಕಾರ ಗ್ಯಾಸ್ ವ್ಯವಸ್ಥೆ ಮಾಡಬೇಕು. ಒಂದು ಮಾಹಿತಿ ಅಂತ ಅಂದರೆ, ಅವರ ಕೆಲಸದಲ್ಲಿ ಮಕ್ಕಳಿದ್ದರೆ ಹೋಟೆಲ್ ಬಂದ್ ಮಾಡಿದರೆ ಮಕ್ಕಳು ನಿಲ್ಲುವುದಿಲ್ಲ, ಓಡಿ ಹೋಗ್ತಾರೆ. ಅವರಿಗೆ ಪುನಃ ಓಪನ್ ಮಾಡುವಾಗ ಅವ್ರ ಕಷ್ಟ, ತುಂಬ ಕಷ್ಟ. ಅದಕ್ಕೆ ಅವರು ಈಗ ಸ್ವಲ್ಪ ಅವರು ಒಂದು ಗಿರಾಕಿ ಬಂದು ಕಸ್ಟಮರ್ಗೆ ಕೊಡಬೇಕಂತ ಒಂದು ಸ್ವಲ್ಪ ದಿಕ್ಕೆಲೆಲ್ಲ ಹಾಕಿ ಅಡುಗೆಯಲ್ಲಿ ಈಗ ಸ್ವಲ್ಪ ಮಾಡಿ ಅಡುಗೆ ಕೊಡ್ತಾರೆ. ಅವರಿಗೆ ತುಂಬ ಕಷ್ಟ ಆಗ್ತದೆ. ಅಷ್ಟು ಬೇಗ ಗ್ಯಾಸ್ ಶುರು ಆದರೆ ನಿಮಗೆ ಸಹ ಒಳ್ಳೆಯದು, ಅವರಿಗೆ ಸಹ ಒಳ್ಳೆಯದು. ಅದಕ್ಕೆ ಬೇಗ ನಮಗೆ ಗ್ಯಾಸ್ ಬರಬೇಕು. ಗ್ಯಾಸ್ ಬಂದರೆ ಅವ್ರಿಗೆ ಸಹ ಒಳ್ಳೆಯದು, ನಮಗೆ ಸಹ ಒಳ್ಳೆಯದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.